ನಾಟಕದ ಹಿನ್ನೆಲೆ. ಸತ್ಯ ಹರಿಶ್ಚಂದ್ರನ ಸತ್ಯವಂತಿಕೆಯನ್ನು ಪರಿಶೀಲಿಸುವ ಸಲುವಾಗಿ ವಿಶ್ವಾಮಿತ್ರನು ಸತ್ಯ ಹರಿಶ್ಚಂದ್ರನಿಗೆ ಪರಿಪರಿಯ ಪರೀಕ್ಷೆಗಳನ್ನು ಒಡ್ಡುತ್ತಿದ್ದಾನೆ. ಆ ಪರೀಕ್ಷೆಗೆ ಸಿದ್ಧನಾದ ಸತ್ಯ ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ ಕೊಟ್ಟ ಮಾತಿನಂತೆ ಹೆಂಡತಿ ಮತ್ತು ಮಗನನ್ನು ಮಾರಿ ತನ್ನ ಚಂಡಾಳನಿಗೆ ಮಾರಿಕೊಂಡು ವಿಶ್ವಾಮಿತ್ರನಿಗೆ ಹೇಳಿರುವ ಮಾತನ್ನು ಉಳಿಸಿಕೊಳ್ಳಲು ಬದ್ಧನಾಗಿರುತ್ತಾನೆ. ಹೀಗಿರುವಾಗ ಹರಿಶ್ಚಂದ್ರನ ಮಗನು ಲೋಹಿತಾಶ್ವ ತನ್ನ ಒಡತಿ ಆದೇಶದ ಮೇರೆಗೆ ದರ್ಬೆಯನ್ನು ಒಯ್ಯಲು ಹೋಗಿ ವಿಶ್ವಾಮಿತ್ರ ಹೂಡಿರುವ ವ್ಯೂಹದಲ್ಲಿ ಸಿಲುಕಿ ಸರ್ಪದಿಂದ ಕತ್ತಿಸಿಕೊಂಡು ಸಾಯಲ್ಪಡುತ್ತಾನೆ. ಈ ವಿಷಯವನ್ನು ಲೋಹಿತಾಶ್ವನ ತಾಯಿ ಸ್ನೇಹಿತರಿಂದ ಕೇಳಿದ ಚಂದ್ರಮತಿ ದಿಗ್ಭ್ರಾಂತಳಾಗಿ ತನ್ನ ಮಗನಿದ್ದ ಕಡೆಗೆ ಧಾವಿಸುತ್ತಾಳೆ. ಲೋಹಿತಾಶ್ವ ಎಲ್ಲಿದ್ದೀಯ ಕಂದ? ಏನಾಯಿತು ನಿನಗೆ? ಏನಾಯಿತು? ಒಂದೇ ಒಂದು ಸಾರಿ ಅಮ್ಮ ಎಂದು ಕರೆ ಕಂದ. ಮಾತಾಡು ಕಂದ, ಮಾತಾಡು. ದೇಹ ಜಡವಾಯಿತು. ಅರಮನೆಯ ಮಣಿಗೃಹದ ಸಜ್ಜೆಯಲ್ಲಿ ಮಲಗಬೇಕಾದ ನೀನು ಈ ದಟ್ಟಣೆಯಲ್ಲಿ ಅನಾಥ ಪ್ರೇತದಂತೆ ಬಿದ್ದಿದ್ದೀಯಲ್ಲೋ ಮಗನೇ. ಮಾತಾಡು ಕಂದ, ಮಾತಾಡು. ಸಿರಿ ಹೋದದಕ್ಕೆ ಅಂಜಲಿಲ್ಲ, ನೆಲ ಕಿತ್ತು ಕಾಡುವಲೆದರೂ ಅಳುಕಲಿಲ್ಲ. ಲೋಹಿತಾಶ್ವ ನನ್ನ ಮುದ್ದು ಕಂದನೆ, ನಿನ್ನ ಅಗಲಿಕೆಯನ್ನು ನಾನು ಸಹಿಸಲಾರೆ ಕಂದ. ಮಾತಾಡು. ಆನಂದವದನ ಅರವಿಂದ ನಯನ ವಿದುವಂಶಮಣಿಭೂಷಣ ಬಳಿಗುರಿಗೆ ಗುರಿಯಾದೆನ. ಅಯ್ಯ, ಇವನು ನನ್ನ ಮಗ. ಹಾವು ಕಚ್ಚಿ ಸತ್ತಿದ್ದಾನೆ. ಬೇಗ ದಹನ ಮಾಡಿ ಬೆಳಗಾಗುವುದರೊಳಗೆ ನನ್ನ ಸೇವಾ ವೃತ್ತಿಗೆ ಹೋಗಬೇಕಾಗಿದೆ. ಮಾತೆ, ವಿಚಾರಕರವಾದ ನನ್ನ ಸಮ್ಮತಿಗೆ ಏನ್ ಮಾಡಲಿ? ಮಾತೆ, ವಿಚಾರಕರವಾದ ನಿನ್ನ ಸಮ್ಮತಿ ಕೇಳಿ ಮನಸ್ಸಿರುತ್ತಿದೆ. ನಾನು ಇಲ್ಲಿಯ ಕಾವಲುಗಾರ. ಯಾರಾದರೂ ಹೇಳಬಹುದು, ಮೊದಲು ನನಗೆ ತೋರಿಸಿ ಮನ ತೆರಿಗೆಯಾಗಿ ಒಂದು ಚೌಕವನ್ನು ಒಂದರ ಅಕ್ಕಿಯನ್ನು ಕೊಟ್ಟು ನನಗೆ ನಾನು ಒಬ್ಬ ಅಸೌಭಾಗ್ಯಳು. ಪರರ ಮನೆಯ ದಾಸಿ. ತೆರಿಗೆ ಆಗಿಕೊಳ್ಳಲು ನನಗೆ ಏನೂ ಇಲ್ಲ. ದಯಮಾಡಿ ನನ್ನನ್ನು ಶವ ಸಂಸ್ಕಾರ ಮಾಡಲು ಅವಕಾಶ ಮಾಡಿಕೊಡಿ. ನಿನ್ನ ಈ ಅವಸ್ಥೆಯನ್ನು ಕಂಡು ಕರಡು ಹಿಡಿದಂತಾಗುತ್ತದೆ. ಆದರೆ ನಾನೇನು ಮಾಡಲಿ? ನಾನೊಬ್ಬ ನಿಸ್ಸಹಾಯಕ. ನನಗೆ ಸೇರುವ ಅಕ್ಕಿಯನ್ನು ಮಾತ್ರ ಬಿಡಬೇಕೆ? ನನ್ನ ಒಡೆಯನಿಗೆ ಸೇರುವ ವಸ್ತುಗಳನ್ನು ಎಲ್ಲಿಂದಾದರೂ ತರಲೇಬೇಕು. ಎಲ್ಲಿಂದಾದರೂ ತೆಗೆದುಕೊಂಡು ಕುಮಾರ, ಏಕಚಕ್ರದ ಪತಿಯಾಗಿ ಸಕಲ ಸಾಮ್ರಾಜ್ಯ ಆಳಬೇಕಾದ ನೀನು ಈ ಸ್ಮಶಾನದಲ್ಲಿ ನಿನಗೆ ಒಂದಿಷ್ಟು ಜಾಗವಿಲ್ಲದಾಯಿತನ್ನು ಮಗನೇ ಕುಮಾರ. ಅಮ್ಮ, ನಿನ್ನ ಮಾಯವು ವಿಚಿತ್ರವಾಗಿದೆಯಲ್ಲ. ಈಗ ಕ್ಷಣಕ್ಕೆ ಮುಂಚೆ ಭಾಗ್ಯವಿಲ್ಲ ಅಂತೆ, ಆದರೆ ಈಗ ನಮಗೆ ಏಕಚಕ್ರಾಧಿಪತಿಯಾಗಬೇಕು ಅನ್ನೋದು ನನಗೇನು ಅರ್ಥವಾಗುತ್ತಿಲ್ಲ. ಸಪ್ತಯುಗದ ಚಿಂತನೆಯನ್ನು ಆಳುತ್ತಿದ್ದ ಶ್ರೀ ಹರಿಶ್ಚಂದ್ರನ ಚಕ್ರವರ್ತಿಯ ಪತ್ನಿ ನಾನು. ನಮ್ಮ ಏಕಮಾತ್ರ ಪುತ್ರ ಇವನು. ಆ ಹರಿಶ್ಚಂದ್ರ ಇದ್ದ ಮಗನನ್ನೂ ಕಳೆದುಕೊಂಡ. ಸೂರ್ಯವಂಶ ಬಲ್ಲೆ ರಾಜ್ಯದ ಸಕಲ ವಿಸ್ತಾರವನ್ನು ಮಾರಿಕೊಂಡು ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಹೆಂಡಾಳ. ಸಾಕು ನಿಲ್ಲಿಸು ನಿನ್ನ ಕಠೋರ ಮಾತುಗಳನ್ನು. ನನ್ನ ಪ್ರಾಣಪತಿಯನ್ನು ಹೀಯಾಡುವ ನಿನಗೆ ಆತನ ಶ್ರೇಷ್ಠತೆ, ಘನತೆ, ಸತ್ಯಗಳ ಬಗ್ಗೆ ತಿಳಿಯದೆ ಸರಿ ಹರ್ಷಕರ ಪತ್ನಿಯಾಗಿ ಸ್ಮಶಾನ ತೆರಿಗೆಯನ್ನು ಕೊಡಲಾದ ಸ್ಥಿತಿ ಬಂದಿದೆಯೇ? ಹೋಗು ದೇವಿ, ನಿನ್ನ ಒಡೆಯನನ್ನೇ ಕೇಳಿ ಸ್ಮಶಾನ ತೆರಿಗೆಯನ್ನು ತೆಗೆದುಕೊಳ್ಳುವ. ಅದು ಸಾಧ್ಯವಿಲ್ಲದಾದರೆ ನಿನ್ನ ಮೈ ಮೇಲಿರುವ ಮಾಂಗಲ್ಯವನ್ನು ಮಾರಿವ. ಏನಿದು ಮಾಂಗಲ್ಯ? ನನ್ನ ಪತಿಗೆ ವಿನಃ ಬಿಟ್ಟು ಬೇರೆ ಯಾರಿಗೂ ಕಾಣುವುದಿಲ್ಲ. ಆ ದೇವರವರು ಸುಳ್ಳಾಯಿತಾ ಅಥವಾ ಈ ಸ್ಮಶಾನದ ಕಾವಲುಗಾರ? ಪ್ರಭು, ಶಾಂತಿ ದೇವಿ, ಶಾಂತಿ. ಸಹಿಸಿಕೊಳ್ಳುವುದಪ್ಪ. ಪಾಲಿಗೆ ಬಂದಿದ್ದರೆ ನಾವು ಅನುಭವಿಸಲೇವೆ. ಹೋಗು ದೇವಿ, ನಿನ್ನ ಒಡತಿಯನ್ನೇ ಕೇಳಿ ಸ್ಮಶಾನ ತೆರಿಗೆಯನ್ನು ತೆಗೆದುಕೊಳ್ಳುವ.
ಇದ್ದ ಚಂದ್ರಮತಿ ತನ್ನ ಮಗನ ಶವ ಸಂಸ್ಕಾರಕ್ಕಾಗಿ ಪತಿಯ ಆದೇಶದೆಡೆಗೆ ಮಗನ ಶವ ಸಂಸ್ಕಾರಕ್ಕೆ ದಾರಿಯಲ್ಲಿ ವಿಶ್ವಾಮಿತ್ರನ ಮುನಿಗಳು ರಾಕ್ಷಸನಿಗೆ ಚಂದ್ರಮತಿ ವೇಷ ಧರಿಸಿ ಕಾಶಿರಾಜನ ಮಗನನ್ನು ಕದ್ದು ತರಲು ಅವಳನ್ನು ಶಿಶು ಹತ್ಯೆಗೈಯಲು ಸೀಮಿತರಾಗುವಂತೆ ಮಾಡುತ್ತಾನೆ. ಕಾಶಿರಾಜ ಚಂದ್ರಮತಿಯಲ್ಲಿ ಕೃತ್ಯಕ್ಕೆ ಅವಳ ಶಿರಚ್ಛೇದನ ಮಾಡಲು ವೀರಬಾಹುಗೆ ಹೇಳುತ್ತಾನೆ. ಹೀಗೆ ಕಾಶಿ ಮಹಾರಾಜನ ಕೈಗಳಿಂದ ಸ್ತ್ರೀಹತ್ಯೆ ಮಾಡಬೇಕಾಗಿ ಬಂದೆ. ನನಗೇನು ಗೊತ್ತಿಲ್ಲ ಒಡೆಯ. ದೈವ ಸಂಕಲ್ಪ ನಡೆಯುವಾಗ ನಾನೇನು ಮಾಡಲಿ ಪ್ರಭು? ಕಾಲಕ್ಕೂ ಸರ್ವಾವಸ್ಥೆಯನ್ನು ಶಾಂತಿದಯಭೂಷಿತರಾಗಿರುವ ನೀನು ಸತ್ಯ ಧರ್ಮವನ್ನು ಮೀರಿದ ಆದರ್ಶ ಸ್ತ್ರೀ ನೀನು. ಇದು ದೈವ ಸಂಕಲ್ಪ ಇದ್ದರಿರಬಹುದು. ದೇವಿ, ಈ ದುರ್ವಿಧಿ ಹೇಗೆ ಬಂತು? ಸ್ವಾಮಿ, ನೆರವೇರಿಸಲೇಬೇಕು. ಸ್ವಾಮಿಯನ್ನು ನೆರವೇರಿಸಲೇಬೇಕು. ದೇವಿ, ಸಿದ್ಧಳಾಗು. ನೂರಾಂಶ ಸಂಜಾತನಾದ ನೀನು ಹೆಂಡತಿಯನ್ನು ಮಾರಿಕೊಂಡು ಚಂಡಾಳರಿಗೆ ದಾಸನಾಗಿದ್ದೀಯಾ? ಎಂತಹ ಮನಸ್ಸು ನಿನ್ನದು? ಚಚೆ, ಇಂದು ಸ್ತ್ರೀ ಹತ್ಯೆ ಮಾಡುತ್ತಿದ್ದೀಯಾ? ನಿನ್ನ ಹೆಂಡತಿ ನಿರಪರಾಧಿಯಾದವಳನ್ನು ಕೊಲ್ಲುವುದು ಯಾವ ಧರ್ಮ? ನಾನು ವೀರಭಾವನ ಸೇವಕ. ಅವರು ಹೇಳಿದ ಕಾರ್ಯವನ್ನು ನೆರವೇರಿಸಬೇಕು. ನಿನ್ನ ಎಲ್ಲಾ ಸರ್ವಸ್ವವನ್ನು ಕಳೆದುಕೊಂಡಿದ್ದೀಯಾ? ಹಾಗೆ ಇಂದು ಛಲವನ್ನು ಬಿಡುವೆಯಾ? ನಾನು ಸತ್ಯವನ್ನು ಎಲ್ಲಿಯ ತನಕ ಬಿಡುವುದಿಲ್ಲವೋ ಅಲ್ಲಿಯ ತನಕ ನಾನು ಏನನ್ನೂ ಕಳೆದುಕೊಂಡಿಲ್ಲ ಎಂದು ಭಾವಿಸುತ್ತೇನೆ. ಕೇಳು ಹರಿಶ್ಚಂದ್ರ, ನಿನ್ನ ಸಕಲ ಸಂಪತ್ತನ್ನು ಹಿಂದಿರುಗಿಸಿಕೊಡುತ್ತೇನೆ. ನನ್ನ ಮಾತನ್ನು ಕೇಳುವೆಯಾ? ಮಹಾನುಭಾವ, ನೀವು ಸರ್ವೋದಯರು. ನನ್ನ ಸತ್ಯವನ್ನು ಅನುಗ್ರಹಿಸಲು ಆಜ್ಞೆ ಮಾಡಿಕೊಡಬೇಕು ನನಗೆ. ಭಲೆ ಭಲೆ ಹರಿಶ್ಚಂದ್ರ, ಮೆಚ್ಚಿದೆ ನಿನ್ನ ಸತ್ಯವನ್ನು. ಎಂಥವರು ನಿನ್ನ ಗುರು? ಗೆಲುವೇನು, ಸೋಲೇನು, ಗುರುವೇನು ಅರ್ಥ ಮಾಡಿಕೊಳ್ಳೋ ಸಮಯ ಇದನ್ನು ದೇವಿ. ಹರಿಶ್ಚಂದ್ರ, ಕಾಶಿರಾಜನ ಮಗನು ಸತ್ತಿಲ್ಲ ಹಾಗೂ ನಿನ್ನ ಮಗನೂ ಸತ್ತಿಲ್ಲ. ರೋಹಿತಾಶ್ವ, ಬಾ ಕಂದ. ಮಗನೇ, ನನ್ನ ತಪಶಕ್ತಿಯಲ್ಲಿ ಅರ್ಧ ಭಾಗವನ್ನು ಧಾರೆ ಇಡುತ್ತೇನೆ. ತೆಗೆದುಕೋ ಹರಿಶ್ಚಂದ್ರ. ಕಮಂಡಲನ ಕೊಟ್ಟ ಧನ್ಯ ವಿಶ್ವಾಮಿತ್ರರೇ, ಧನ್ಯ. ಹರಿಶ್ಚಂದ್ರರು ಆಡಿದ ಮಾತುಗಳನ್ನು ನೀವು ಉಳಿಸಿಕೊಂಡು ನೀವು ಧನ್ಯರಾದಿರಿ. ಹರಿಶ್ಚಂದ್ರರು ಸತ್ಯವೇ ಸಮನಾರ್ಥ ಸಿದ್ಧಿ ಎಂದು ಹೇಳಿ ಅವರು ಧನ್ಯರಾದರು. ಹರಿಶ್ಚಂದ್ರರು ಸತ್ಯವೇ ಸಮನಾರ್ಥ ಸಿದ್ಧಿ ಎಂದು ಹೇಳಿ ಅವರು ಧನ್ಯರಾದರ. ನಿಮ್ಮಂಥ ಮಾತುಗಳನ್ನು ಆದರ್ಶವಾಗಿಟ್ಟುಕೊಂಡು ಸಾಮಾಜಿಕ ಹಾಗೂ ಸುಖಕರವಾದ ಜೀವನವನ್ನು ನಡೆಸಲಿದ್ದೀರಿ. ಈ ನಾಟಕದಲ್ಲಿ ತಿಳಿಸಪಡಿಸುವುದೇನೆಂದರೆ, ವಿಶ್ವಾಮಿತ್ರರು ಸತ್ಯ ಹರಿಶ್ಚಂದ್ರ ಸತ್ಯವಂತಿಕೆಯನ್ನು ತಿಳಿಯಲು ಹಲವಾರು ಸವಾಲುಗಳನ್ನು ಹೊಂದಿದ್ದಾರೆ. ಆದರೆ ಸತ್ಯ ಹರಿಶ್ಚಂದ್ರನು ಎಲ್ಲೂ ಬುದ್ಧಿಗೆಡದೆ ತನಗೆ ಬಂದ ಎಲ್ಲ ಸವಾಲುಗಳನ್ನು ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಎದುರಿಸುತ್ತಿದ್ದಾನೆ. ನಮ್ಮ ಜೀವನದಲ್ಲೂ ಕೂಡ ಎಷ್ಟೇ ಸವಾಲುಗಳು ಬಂದರೂ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಎದುರಿಸಬೇಕು ಎಂದು ಈ ನಾಟಕದಲ್ಲಿ ತಿಳಿಯುತ್ತದೆ.